ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೋತ ಜಾಗದಲ್ಲೇ ಗೆಲ್ಲಬೇಕು, ಇಲ್ಲ ಎಂದರೆ ಆ ಗೆಲುವಿಗೆ ಅರ್ಥ ಇರುವುದಿಲ್ಲ ಎಂಬುದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದಾವೆ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಮ್ಮ ಜೀವನದಲ್ಲಿ ಎಲ್ಲರಿಗೂ ಒಂದು ಸಾಮಾನ್ಯ ಅನುಭವ ಇದೆ. ನಾವು ಎಲ್ಲೋ ಒಂದು ಕಡೆ ಸೋತಿರುತ್ತೇವೆ. ಯಾರೋ ಒಬ್ಬ ಹೇಳುತ್ತಾರೆ, ಅಲ್ಲಿ ನಾನು ಹಿಂದೆ ನಡೆದಿದ್ದೆ, ಸೋತಿದ್ದೆ, ಮತ್ತೆ ಹೋಗಲೇ ಇಲ್ಲ. ಆದರೆ ನನಗೆ ಕೇಳೋಣ, ನಾವು ಸೋತ ಜಾಗವನ್ನೇ ಬಿಟ್ಟು ಹೋಗಿದ್ರೆ ಗೆಲುವು ಎಂದಿಗೂ ಎಲ್ಲಿ ಬರಬೇಕು ಅನ್ನೋ ಪ್ರಶ್ನೆ ಉದ್ಭವವಾಗುತ್ತದೆ. ನಾವು ಗೆಲ್ಲೋದು ಬೇರೆಡೆ, ಆದರೆ ನಮ್ಮ ಸೋಲಿನ ಪಾಠಗಳು ಎಲ್ಲಿ ಉಪಯೋಗವಾಗುತ್ತವೆ? ಸೋಲು ಅನ್ನುವುದು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೋಲು ಎಂದರೆ ಮುನ್ನಡೆಗೆ ಒಂದು ಅಡ್ಡಿ ಅಲ್ಲ, ಅದು ಮುನ್ನಡೆಯ ಮೊದಲ ಹೆಜ್ಜೆ. ಸೋಲು ಎಂಬುದು ನಾನಿಲ್ಲ ಅಂತ ಹೇಳೋ ಯೂನಿವರ್ಸ್ನ ಉತ್ತರ ಅಲ್ಲ, ಅದು ನೀನು ಇನ್ನೂ ತಯಾರಾಗಿಲ್ಲ ಅಂತ ಹೇಳೋ ಯೂನಿವರ್ಸ್ನ ತರಬೇತಿ. ಉದಾಹರಣೆಗೆ, ಎಡಿಸನ್ 1000 ಸಲದವರೆಗೆ ಸೋತ. ಎಲ್ಲರಿಗೂ ಬೆಂಕಿಯ ಕುಂಜಿ ನೀಡಿದ ಮನುಷ್ಯ 1000 ಸೋಲುಗಳನ್ನು ನಾಚದೆ ಅಲ್ಲಿ ಮತ್ತೆ ಮತ್ತೆ ಪ್ರಯತ್ನಿಸಿದ. ಐ ಹ್ಯಾವ್ ನಾಟ್ ಫೇಲ್ಡ್, ಐ ಲಿವ್ ಜಸ್ಟ್ ಫೌಂಡ್ 10,000 ವೇ ದಟ್ ವಾಂಟ್ ವರ್ಕ್ ಅಂತ ಹೇಳಿದರು. ಸೋತ ಜಾಗವೆಂದರೆ ನಿನ್ನ ನಿಜವಾದ ಸಾಮರ್ಥ್ಯ ಪರೀಕ್ಷೆ ಆಗುವ ಸ್ಥಳ. ಇದೇ ಜಾಗದಲ್ಲಿ ನಿನ್ನ ಧೈರ್ಯ, ನಿನ್ನ ತಾಳ್ಮೆ, ನಿನ್ನ ನಂಬಿಕೆ ಪರೀಕ್ಷೆ ಒಳಗಾಗುತ್ತದೆ. ಗೆಲುವು ಬೇರೆಡೆ ಬಂದರೆ ಅದು ಕೇವಲ ಲಕ್ಷ್ಯವಾಗಬಹುದು, ಆದರೆ ಸೋತ ಜಾಗದಲ್ಲಿ ಗೆಲ್ಲೋದು ನಿನ್ನ ಶಕ್ತಿಯ ಸಾಕ್ಷಿ. ಕರ್ಣನು ಸೋಲಿಸಿದ ಸಂದರ್ಭಗಳಲ್ಲಿ ಅವನ ಶಕ್ತಿಯು, ಬುದ್ಧಿಯು, ಧೈರ್ಯವು ಬಹುಮಾನಕ್ಕೆ ತಕ್ಕದ್ದು. ಆದರೆ ಅವನು ಸೋತ ಜಾಗದಲ್ಲಿ ಅವನು ಮತ್ತೆ ಹೋರಾಡಲಿಲ್ಲ, ಆದ್ದರಿಂದ ಅವನ ಶೌರ್ಯಕ್ಕೆ ಅಪೂರ್ಣತೆ ಅಂಟಿತು. ಸೋಲನ್ನು ಗೆಲುವಿಗೆ ಪರಿವರ್ತಿಸುವ ಕಲೆ. ಪರಿಶೀಲನೆ ಮಾಡು, ನಾನೇಕೆ ಸೋತೆ? ಆತ್ಮಪರಿಶುದ್ಧಿ. ಸೋಲಿನಲ್ಲಿ ನಾನಿನ್ನು ಏನು ಕಲಿಯಬೇಕು? ದೃಢ ನಿಶ್ಚಯ, ಅದೇ ಕಡೆಗೆ ಮತ್ತೆ ಹೋಗಿ ಗೆಲ್ಲುವ ಛಲ. ದೈನಂದಿನ ಶಿಸ್ತಿನ ಅಭ್ಯಾಸ. ನಿನ್ನ ಪರಿಶ್ರಮ ನಿನ್ನ ಗೆಲುವಿಗೆ ಪಥ ನಿರ್ಮಾಣ ಮಾಡುತ್ತದೆ. ಜೀವನದಿಂದ ಸ್ಫೂರ್ತಿ. ಧೀರರು ಸೋತಾಗ. ಅಬ್ದುಲ್ ಕಲಾಂ ಕೆಲವೊಮ್ಮೆ ಇಂಜಿನಿಯರಿಂಗ್ ಪರೀಕ್ಷೆಯಲ್ಲಿ ಓಕೆ ಆಗಿಲ್ಲ, ಆದರೆ ಬದುಕಿನ ಪರೀಕ್ಷೆಯಲ್ಲಿ ಭಾರತಕ್ಕೆ ಮೇಟಿಯನ್ನಾದರೂ ಬದಲಾಯಿಸಿದರು. MS ಧೋನಿ ಯಂಗ್ ಕ್ರಿಕೆಟಿಗ. ಆರಂಭದಲ್ಲಿ ಹಲವಾರು ಬಾರಿ ಟೀಮ್ನಲ್ಲಿ ಸ್ಥಾನ ಸಿಗದೇ ಇದ್ದರು, ಆದರೂ ಮತ್ತೆ ಅದೇ ಕ್ರಿಕೆಟ್ ಮೈದಾನದಲ್ಲಿ ನಿಂತು ಗೆಲುವನ್ನು ತೋರಿಸಿದರು. ನಿಮ್ಮ ಕತೆ ನೀವು ಬರೆಯಿರಿ. ನೀವು ಹಿಂತಿರುಗಿ ಓದುವಾಗ ಹಳೆ ನೋವು ಬರುವಂತಹ ಸೋಲನ್ನು ಗೆಲುವಿನ ಪುಟವನ್ನಾಗಿ ಬದಲಾಯಿಸಬೇಕು. ನೀವು ಸೋತ ಸ್ಥಳವೇ ನಿಮ್ಮ ಪಾಠಶಾಲೆ. ನೀವು ಅದೇ ಸ್ಥಳದಲ್ಲಿ ಗೆದ್ದಾಗ ಅದು ನಿಮ್ಮ ಡಿಗ್ರಿಯ ಪ್ರಮಾಣಪತ್ರ. ನಾನು ಇಂದ ಏನು ಕಲಿತೆ? ಪ್ರತಿ ಸೋಲಿನ ನಂತರ ಕಲಿತ ಪಾಠ ಬರೆಯಿರಿ. ಮೈಂಡ್ಸೆಟ್ ಶಕ್ತಿಶಾಲಿ ಮಾಡಿಕೊಳ್ಳಿ. ಅದೇ ಸ್ಥಳಕ್ಕೆ ಹಿಂದಿರುಗಿ ಮತ್ತೆ ಪ್ರಯತ್ನಿಸಿ. ಸ್ನೇಹಿತರೆ, ಬದುಕಿನಲ್ಲಿ ಸೋತು ಬಿಟ್ಟಿದ್ದು ತಪ್ಪು ಅಲ್ಲ, ಆದರೆ ಸೋತ ಜಾಗವನ್ನು ಬಿಟ್ಟು ಹೋಗುವುದು ತಪ್ಪು. ನೀವು ಸೋತ ಜಾಗವನ್ನು ಬಿಟ್ಟು ಮುಂದೆ ಹೋಗಿದ್ರೆ ಅಲ್ಲಿ ನಿಂತು ನಿಮಗಾಗಿರೋದು ಅವಮಾನ. ಆದರೆ ಅದೇ ಜಾಗದಲ್ಲಿ ನಿಂತು ಮತ್ತೆ ಧೈರ್ಯವಾಗಿ ಹೋರಾಡಿದರೆ ಅದೇ ಜಾಗವೇ ನಿಮಗೆ ಸ್ಮಾರಕ ಆಗುತ್ತೆ. ನೀನು ಸೋತಿದ್ದೆ ಎಂಬುದು ನಿನ್ನ ತಪ್ಪಲ್ಲ, ನೀನು ಮತ್ತೆ ಪ್ರಯತ್ನಿಸಲೇ ಇಲ್ಲ ಅನ್ನೋದು ಮಾತ್ರ ನಿನ್ನ ಜವಾಬ್ದಾರಿ. ಗುರಿ ಸೇರುವ ಮಾರ್ಗದಲ್ಲಿ ಸೋಲಿದೆ ಅಂದರೆ ಗುರಿ ಇನ್ನೂ ಬಾಕಿ ಇದೆ ಅನ್ನೋ ಅರ್ಥ. ಗೆಲುವು ನಿನ್ನದಾಗಬೇಕೆಂದರೆ ಸೋಲನ್ನು ನಿನ್ನ ಅಂಕಣದ ಭಾಗವನ್ನಾಗಿ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.